ಕೊಪ್ಪಳದಲ್ಲಿ ಕ್ಲಿಫ್ ಜಂಪಿಂಗ್ ಮಾಡ್ತಾ ಇರುವಂತ ಪ್ರವಾಸಿಗರು ನ್ಯೂಸ್ ಫಸ್ಟ್ ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕ್ಲಿಫ್ ಡೈವಿಂಗ್ ನ ಏನು ಮಾಡ್ತಾ ಇದ್ದಾರೆ ಪ್ರವಾಸಿಗರು, ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರ ಮಾಡ್ತು. ವರದಿ ಬಿತ್ತರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸಾಣಾಪುರ ಬಳಿಯ ತುಂಗಭದ್ರಾ ನದಿಯಲ್ಲಿ ಕ್ಲಿಫ್ ಜಂಪಿಂಗ್, ಸಾಣಾಪುರ ಗ್ರಾಮದ ಬಳಿ ಇರೋ ಅಂತ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕ್ಲಿಫ್ ಜಂಪಿಂಗ್ ಮಾಡಿಸ್ತಾ ಇದ್ದಂಥ ಸ್ಥಳೀಯರು ಅಧಿಕಾರಿಗಳ ವಶಕ್ಕೆ ಈಗ ಅವ್ರನ್ನೆಲ್ಲ ಪಡೆದುಕೊಳ್ಳಲಾಗ್ತಾ ಇದೆ. ಸ್ಥಳೀಯರನ್ನು ವಶಕ್ಕೆ ಪಡೆದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿ PDO ವತ್ಸಲ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನದಿಯಲ್ಲಿ ಅನಧಿಕೃತವಾಗಿ ಬಳಸಲಾಗ್ತಾ ಇದ್ದಂಥ ತೆಪ್ಪಗಳನ್ನು ವಶಕ್ಕೆ ಪಡೆದು 3 ತೆಪ್ಪಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯವರು ನೋಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರಣ್ಯ ಇಲಾಖೆಯವರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಯಾರ್ಯಾರು ಇದನ್ನೆಲ್ಲ ಮಾಡಿಸ್ತಾ ಇದ್ರಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಿತ್ತರ ಮಾಡಿತ್ತು. ಕ್ಲಿಫ್ ಜಂಪಿಂಗ್ ಮಾಡಿಸ್ತಾ ಇದ್ದಂಥ ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಲ್ಲು ಬಂಡೆಗಳ ಮೇಲಿಂದ ಪ್ರವಾಸಿಗರನ್ನ ಜಿಗಿಸಿ ಮೋಜು ಮಸ್ತಿ ಮಾಡಿಸ್ತಾ ಇದ್ರು ಅವರು. ಸೊ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ. ಇನ್ನು ತೆಪ್ಪಗಳನ್ನು ಅಲ್ಲಿ ಏನು ಅನಧಿಕೃತವಾಗಿ ಬಳಸಲಾಗ್ತಾ ಇತ್ತು ತೆಪ್ಪಗಳನ್ನು ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಲಿಫ್ ಜಂಪಿಂಗ್ ಮಾಡಿಸ್ತಾ ಇದ್ದವ್ರನ್ನೂ ವಶಕ್ಕೆ, ಜೊತೆಗೆ ತೆಪ್ಪಗಳನ್ನ ಯಾರು ಬಿಟ್ಟಿದ್ರಲ್ಲ ಅಲ್ಲಿ ಅವ್ರನ್ನ ಕೂಡ ತೆಪ್ಪಗಳನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನೂ ಕೂಡ ಈಗ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜು, ಕ್ಲಿಫ್ ಜಂಪಿಂಗ್ ಮಾಡಿಸ್ತಾ ಇದ್ದವ್ರನ್ನ ಈಗ ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್ ಇದು ರಾಜು. ಮಧುಸ್ತಾನ್, ನಿಜಕ್ಕೂ ಏನಂತಂದ್ರೆ ಈ ಹಿಂದಿನಿಂದಲೂ ಕೂಡ ನಾವು ಸಾಣಾಪುರ ಭಾಗ ಆಗಿರ್ಬೋದು, ಆನೆಗುಂದಿ ಆಗಿರ್ಬೋದು, ಈ ಬಸಾಪುರ ಆಗಿರ್ಬೋದು, ಇಲ್ಲಿ ರೆಸಾರ್ಟ್ಗಳ ವಿಚಾರವಾಗಿ ಮತ್ತೆ ಈ ರೀತಿಯಾದಂತಹ ಸಾಹಸ ಕ್ರೀಡೆಗಳು ಅಂದ್ರೆ ಕ್ಲಿಫ್ ಜಂಪಿಂಗ್ ಈ ವಿಚಾರಗಳವಾಗಿ ನಿರಂತರ ವರದಿ ಮಾಡುತ್ತಲೇ ಬಂದಿದ್ದು. ಕಾರಣ ಏನಂತಂದ್ರೆ ಕಳೆದ ವರ್ಷ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಡಾಕ್ಟರ್ ಅನನ್ಯ ಅಂತ ಹೇಳಿ ಏನು ಇದೇ ರೀತಿಯಾಗಿ ರೀಲ್ಸ್ ಕ್ಲಿಫ್ ಜಂಪಿಂಗ್ ಏನು ಹೇಳ್ತೀವಲ್ಲ ಇದೇ ರೀತಿಯಾಗಿ ರೀಲ್ಸ್ ಮಾಡೋಕ್ಕೆ ಹೋಗಿ ಅವರು ಮೃತಪಟ್ಟಿದ್ರು, ಹೈದರಾಬಾದ್ ಮೂಲದವರು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಈ ಭಾಗದಲ್ಲಿ ಯಾವುದೇ ರೀತಿಯಾಗಿ ಇದುವರೆಗೆ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲವರು ತಮ್ಮ ಹಣದ ಆಸೆಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬರುವಂತ ಪ್ರವಾಸಿಗರು ಅಂದ್ರೆ ಇತರೆ ದೇಶಗಳಿಂದ ಮತ್ತು ನಮ್ಮ ದೇಶಗಳಿಂದ ಬರುವಂತ ಪ್ರವಾಸಿಗರನ್ನ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾದಂತ ಸೈಟ್ ಸೀನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾದಂತ ಏನು ಸಾಣಾಪುರ ಭಾಗದಲ್ಲಿ ಇರ್ಬೋದು, ಆನೆಗುಂದಿ ಭಾಗದಲ್ಲಿ ಇರ್ಬೋದು, ಈ ತುಂಗಭದ್ರಾ ನದಿ ಏನು ಹರಿಯುತ್ತೆ ಇಲ್ಲಿ ಒಂದ್ ಸ್ವಲ್ಪ ಬೆಟ್ಟ ಗುಡ್ಡಗಳ ನಡುವೆ ಈ ನದಿ ಹರಿಯುತ್ತಿರೋದ್ರಿಂದ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನರಿಗೆ ಸೇಫ್ಟಿ ಇಲ್ದಂಗೆ ಅವ್ರಿಗೆ ಏನಂತಂದ್ರೆ ಇಂತಹ ಕ್ಲಿಫ್ ಜಂಪಿಂಗ್ ಮಾಡುವಂತಹ ಒಂದು ಆಸೆಯನ್ನು ಹುಟ್ಟಿಸ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಸೇಫ್ಟಿ ಇಲ್ಲದೆ, ಅಂದ್ರೆ ಈಗ ಎಕ್ಸಾಂಪಲ್ ಬಂಡೆ ಕಲ್ಲುಗಳಿರೋದ್ರಿಂದ ನೀರು ಎಷ್ಟು ಆಳ ಇರ್ತದೆ ಗೊತ್ತಿಲ್ಲ. ಒಂದು ವೇಳೆ ಅವರು ಅದಕ್ಕೆ ಸ್ವಲ್ಪ ಯಾಮಾರಿ ಅಥವಾ ಅಪ್ಪಿತಪ್ಪಿ ಏನಾದ್ರೂ ಅವರು ಜಂಪಿಂಗ್ ಮಾಡುವಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಬಂಡೆಗಳಿಗೆ ತಲೆ ಬಿಡುವಂತ ಚಾನ್ಸಸ್ ಇರುತ್ತೆ, ತಲೆಗೆ ಪೆಟ್ಟಾಗುವಂತ ಚಾನ್ಸಸ್ ಇರುತ್ತೆ ಮತ್ತು ಕೈಕಾಲು ಮುರಿದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಒಂದು ಅದು ಕೂಡ ಆಗ್ಲಿಲ್ಲ ಪ್ರಾಣ ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿರ್ತವೆ. ಇವೆಲ್ಲವನ್ನ ಯಾವುದನ್ನು ಇವರು ನಿಯಮ ಪಾಲನೆ ಮಾಡದೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದ್ರೂ ಕೂಡ ಈ ನಿಯಮ ಪಾಲನೆ ಮಾಡದಂತ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾದಂತಹ ಒಂದು ಏನಂದ್ರೆ ಬರುವಂತ ಪ್ರವಾಸಿಗರಿಗೆ ಆಸೆ ಹುಟ್ಟಿಸುವುದು. ಸೊ ಅವರು ಕೂಡ ಯಾವುದೇ ಸೇಫ್ಟಿ ಇಲ್ಲದ ಜಂಪ್ ಮಾಡುವಂತದ್ದು ಈ ರೀತಿಯಾದಂತಹ ಒಂದು ಇಲ್ಲಿ ನಿರಂತರ ಆ ಭಾಗದಲ್ಲಿ ಆರೋಪಗಳಿದ್ದವು. ಸೊ ಅಲ್ಲಿ ವಿಡಿಯೋ ಕೂಡ ಏನು ನ್ಯೂಸ್ ಫಸ್ಟ್ ಕೂಡ ಕಳಿಸಿರುವಂತದ್ದು. ಹಾಗಾಗಿ ಈ ಸುದ್ದಿ ಮಾಡಿದ ಹಿನ್ನೆಲೆಯಿಂದ ಈಗ ಅಲ್ಲಿ ಏನು ಆ ಭಾಗದಲ್ಲಿರುವಂತಹ PDO ಇರ್ಬೋದು ಮತ್ತು ಏನು ತಾಲೂಕು ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಸೊ ಅಲ್ಲಿರುವಂತಹ ತೆಪ್ಪಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಯಾರು ಈ ಕ್ಲಿಫ್ ಜಂಪಿಂಗ್ ನ ಮಾಡ್ತಾರೆ ಅವರನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತೆ ಯಾವುದೇ ರೀತಿ ಅಲ್ಲಿ ಈಗ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅಲ್ಲಿ ಕೂಡ ಈಗ ಬಂದೋಬಸ್ತ್ ಹಾಕಲಾಗಿದೆ. ಪ್ರವಾಸಿಗರು ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಎಲ್ಲ ಕೆಲಸಗಳು ಕೂಡ ಏನಂತಂದ್ರೆ ನಮ್ಮ ಏನು ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿತು, ಈ ವರದಿ ಬಿತ್ತರಿಸಿದಲ್ಲಿ ಈಗ ಎಲ್ಲ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಅಲ್ಲಿ ಎಲ್ಲಾ ರೀತಿಯಾಗಿ ರಿಸ್ಟ್ರಿಕ್ಷನ್ ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ರಾಜು ನಿಮ್ಮ ಮಾಹಿತಿಗೆ.